ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿ ಒಂದು ಅನಾವರಣಕ್ಕೆ ಅಥವಾ ದೇಗುಲ ಓಪನ್ಗೆ ಎಲ್ಲ ರೀತಿಯ ಸಕಲ ಅಂತಿಮ ಹಂತದ ಸಿದ್ಧತೆಗಳು ನಡೆದಿದೆ. ಯಾವ ರೀತಿಯ ತಯಾರಿಗಳಾಗ್ತಾ ಇದೆ ಅನ್ನೋದನ್ನ ಒಂದ್ಸಲ ನೋಡಿ. ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ, ಅಂತಿಮ ಹಂತದಲ್ಲಿ ತಯಾರಿ, ವಿಶೇಷ ಸಾರಿಗೆ ವ್ಯವಸ್ಥೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಅದ್ಧೂರಿಯಾಗಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ದೇಶದ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಿಂದ ಬರೆದಿಡುವ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿಭಾಯಿಸಲು ಸಕಲ ತಯಾರಿಗಳು ಕೂಡ ಆರಂಭಗೊಂಡಿದೆ. ಶ್ರೀರಾಮ ಮಂದಿರ ಅಂತಿಮ ಹಂತದಲ್ಲಿ ಸಿದ್ಧವಾಗ್ತಿದ್ರೆ, ಇತ್ತ ಅಯೋಧ್ಯೆಗೆ ಸಂಪರ್ಕಿಸುವ ಸಾರಿಗೆ ವ್ಯವಸ್ಥೆಯನ್ನ ಅಭಿವೃದ್ಧಿಗೊಳಿಸಲಾಗ್ತಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಲು ಲಕ್ಷಾಂತರ ಜನರು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಈ ಜನರಿಗೆ ಸಾರಿಗೆ ಸಮಸ್ಯೆ ಆಗಬಾರದು ಅನ್ನೋದಕ್ಕೆ ವಿಶೇಷ ಸಾರಿಗೆಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಿದೆ. ದೇಶದ ಎಲ್ಲಾ ರಾಜ್ಯಗಳಿಂದ ವಿಶೇಷ ರೈಲುಗಳ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಅಯೋಧ್ಯೆಗೆ 1000 ರೈಲುಗಳ ಸಂಪರ್ಕವನ್ನು ಕಲ್ಪಿಸಲಾಗ್ತಿದೆ. ಜನವರಿ 19ರಿಂದ ರೈಲು ಸಂಚಾರ ಶುರುವಾಗಲಿದ್ದು 100 ದಿನಗಳ ಕಾಲ ಈ ವಿಶೇಷ ವ್ಯವಸ್ಥೆ ಇರಲಿದೆ. ರೈಲಿನ ಜೊತೆಗೆ ವಿಮಾನಯಾನಕ್ಕೂ ಆದ್ಯತೆಯನ್ನು ನೀಡಲಾಗ್ತಿದೆ. ತಿಂಗಳ ಅಂತ್ಯಕ್ಕೆ ಪರೀಕ್ಷೆ ಪೂರ್ಣಗೊಳ್ಳಲಿದ್ದು ಜನವರಿ 6ರಿಂದ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡುವ ನಿರೀಕ್ಷೆ ಇದೆ. ಇದನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಭಿವೃದ್ಧಿ ಮಾಡುವ ಗುರಿಯನ್ನು ಕೂಡ ಸರ್ಕಾರ ಹೊಂದಿದ್ದು, ಹೆಚ್ಚಿನ ವಿಮಾನಗಳನ್ನು ಸಂಪರ್ಕಿಸುವ ಮೂಲಕ ಜನರಿಗೆ ಅನುಕೂಲವಾಗುವಂತೆ ಮಾಡಲಾಗ್ತಿದೆ. ಸಿಸಿಟಿವಿ ಅಳವಡಿಕೆ, ಭದ್ರತೆಗೆ ಆದ್ಯತೆ. ಲಕ್ಷಾಂತರ ಜನರು ಸೇರುವ ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಕೇವಲ ಮಾನವ ಸಂಪನ್ಮೂಲ ಮಾತ್ರವಲ್ಲದೆ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲು ಪೊಲೀಸ್ ಇಲಾಖೆ ನಿರ್ಧರಿಸಿದೆ. ಪ್ರಮುಖ ಸ್ಥಳಗಳಲ್ಲಿ HD ಕ್ವಾಲಿಟಿಯ CC ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತಾ ಇದೆ. ಜೊತೆಗೆ AI ತಂತ್ರಜ್ಞಾನ, ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗ್ತಾ ಇದೆ. ರಾಜ್ಯದಿಂದ ಘಂಟೆ ಮತ್ತು ಪೂಜಾ ಸಾಮಗ್ರಿ ಸಮರ್ಪಣೆ. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೂ ಕರ್ನಾಟಕಕ್ಕೂ ವಿಶೇಷವಾದ ಸಂಬಂಧ ಇದೆ. ಕರ್ನಾಟಕದಿಂದ ಕಳುಹಿಸಲಿರುವ ಕಲ್ಲಿನಿಂದ ತಯಾರು ಮಾಡಿದ ಶ್ರೀರಾಮಲಲ್ಲಾ ಮೂರ್ತಿಗಳ ಪೈಕಿ ಒಂದನ್ನು ಕೆತ್ತಲಾಗ್ತಾ ಇದೆ. ಅದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗುವಂತಹ ಸಾಧ್ಯತೆ ಇದೆ. ಈ ನಡುವೆ ರಾಜ್ಯದಿಂದ ಹಲವು ರೀತಿಯಲ್ಲಿ ಸಹಕಾರವನ್ನು ನೀಡಲಾಗ್ತಾ ಇದೆ. ಈಗ ಬೆಂಗಳೂರಿನ ಬನಶಂಕರಿಯ 1ನೇ ಹಂತದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಘಂಟಾದಾನವನ್ನು ಸಮರ್ಪಣೆ ಮಾಡಿದ್ದಾರೆ. ದೇವಸ್ಥಾನಕ್ಕೆ ಘಂಟೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಲಾಗ್ತಿದೆ. 2.5 ಟನ್ ತೂಕದ ಗಂಟೆಗಳನ್ನು ಸಮರ್ಪಣೆ ಮಾಡಿದ್ದು, 30 ಸಣ್ಣ ಗಂಟೆಗಳನ್ನು ಸಮರ್ಪಣೆ ಮಾಡಲಾಗಿದೆ. 38 ಕೆಜಿ ತೂಕದ ಬೆಳ್ಳಿಯ ಸಾಮಾನುಗಳನ್ನು ಕೂಡ ಸಮರ್ಪಣೆ ಮಾಡಲಾಗ್ತಿದೆ. ಅಯೋಧ್ಯೆಗೆ 30 ಗಂಟೆ ಹೋಗ್ತಿದೆ. ದೇವಸ್ಥಾನಕ್ಕೆ ಏನ್ ಬೇಕೋ ಅವ್ರು ಏನ್ ನಮಗೆ ಸ್ಥಿಮಿತ ಮಾಡಿದಾರೋ ಅಷ್ಟು ಮಾತ್ರ ಮಾಡಿದ್ವಿ. ಎಲ್ಲ ಚಿಲ್ಲರೆ ಬಲ್ಲರೆ ಎಲ್ಲ ಸೇರಿ ಒಂದು 2.5-2.5 ಟನ್ ಇದೆ. ಅಲ್ಲಿ ಏನ್ ಬೇಕೋ ಅದು ಎಲ್ಲ ಕಂಪ್ಲೀಟ್ ಗಂಟೆಗಳು ನಮ್ಮ ಮನೆಯಿಂದಾನೇ ಕೊಡೋದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಐತಿಹಾಸಿಕ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಯಾಗ್ತಾ ಇದ್ದು, ದೇಶದ ಜನರು ಜನವರಿ 22 ಎದುರು ನೋಡ್ತಾ ಇದ್ದಾರೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.